ನಿಂತ್ಕೊಳೆ. ಅತ್ತೆ ಮಾವ ರೀ, ಅವ್ರಿಬ್ರು ವಾಪಸ್ ಬಂದಿದ್ದಾರೆ. ಏ ಊರ್ ಬಸ್ರಿ, ನನ್ ಗಂಡನ್ ಕರ್ಕೊಂಡೆಲ್ಲೇ ಹೋಗಿದೆ. ಸಾಕ್ಷಿ, ಮಾತಿನ ಮೇಲೆ ನಿಗಾ ಇರ್ಲಿ. ನಿನ್ ಮೇಲೆ ಸಾಫ್ಟ್ ಕಾರ್ನರ್ ತೋರಿಸ್ತೀನಿ ಅಂತ ಏನ್ ಅಡ್ವಾಂಟೇಜ್ ತಗೋತಿದ್ಯಾ? ನೋಡು, ನಾನು ಕೂಲ್ ಆಗಿದ್ದಷ್ಟೇ ನಿನಗೆ ಮರ್ಯಾದೆ. ಆಮೇಲೆ ಒದೆ ಬೀಳುತ್ತೆ ಹೇಳ್ತಾ ಇದ್ದೀನಿ. ನನಗೆ ಹೊಡಿತ್ಯಾ? ಅಷ್ಟೊಂದು ಸೊಕ್ಕೇನೆ ನಿನ್ಗೆ? ತಿರುಗಿಸ್ಟ ಅಂದ್ರೆ ಅರ್ಧ ಗಂಟೆ ತಗೋಬೇಕು ನೀನು ಎದ್ದೇಳೋದಕ್ಕೆ. ನೋಡ್ ಸಾಕ್ಷಿ, ನಿನ್ ಪಾಡಿಗೆ ನೀನಿದ್ರೆ ಒಳ್ಳೇದು. ಸುಮ್ಮನೆ ನನ್ನ ಕೆಣಕಿದ್ರೆ ಸರಿ ಇರಲ್ಲ ಹೇಳ್ತಾ ಇದ್ದೀನಿ. ಏಯ್, ನನ್ನ ಹೆಂಡತಿ ತುಂಬಾನೇ ಒಳ್ಳೆಯವಳು. ಅವಳಿಗೆ ಈ ಪಾಪ ಗೀಪೆಲ್ಲ ಜಾಸ್ತಿ. ಅದಕ್ಕೆ ಕೈ ಎತ್ತದೆ ಬರೀ ಬಾಯಿ ಮಾತ್ರ ಮಾತಾಡಿದಾಳೆ. ಅದೇ ನಾನು ಗೊತ್ತಲ್ಲ, ಸಿಕ್ಕಾಪಟ್ಟೆ ಓಟ, ಎಷ್ಟು ಕಸು. ಅಯ್ಯಯ್ಯೋ, ಒಂದು ಹುಡುಗಿ ಮೇಲೆ ಈ ಪಾಟಿ ಅನ್ಯಾಯ ನಡೀತಿದೆ. ಹೇಳೋರು ಕೇಳೋರು ಯಾರು ಇಲ್ವಾ? ವಿಕ್ರಮ್ ಕೈ ಮಾಡಿದ ಸಾಕ್ಷಿ ಮೇಲೆ. ಏ ವಿಕ್ರಮ್, ಹೆಂಗಸ್ರ ಮೇಲೆ ಕೈ ಮಾಡೋ ಯೋಚನೆ ಎಲ್ಲ ಮಾಡಬೇಡ ನೀನು. ಹಾಗೇನಾದ್ರೂ ಯೋಚನೆ ಮಾಡಿದೆ ಅನ್ಕನ್ಕೋ, ನಾನು ಮಾತ್ರ ಸುಮ್ಮನೆ ಇರಲ್ಲ. ಏನೋ ಏನು ಮಾಡ್ತೀಯ? ನಾನು ನೋಡ್ತಾನೆ ಇದ್ದೀನಿ, ಗಂಡ ಹೆಂಡತಿ ಅತಿಯಾಗಿ ಆಡ್ತಿದ್ರ. ಇವಳ ಮೇಲೆ ಅವ್ರು ಏನೋ ದೌರ್ಜನ್ಯ ಮಾಡಿದ್ರು. ಶೈಲು, ಅವ್ರ ಪಾಡಿಗೆ ಅವ್ರು ನಿಂತಿದ್ದಾರೆ. ನೀನು ಓಡ್ ಬಂದು ಸುಮ್ನೆ ಜಗಳ ತೆಗಿಯೋದಲ್ದೆ ಅವ್ರನ್ನೇ ನಿಂದಿಸ್ತಾ ಇದೀಯಲ್ಲ. ಅಕ್ಕ, ನಿಮ್ಗಿದು ಸಂಬಂಧ ಪಡೆದಿರೋ ವಿಷಯ, ನೀವು ದೂರ ಇರಿ. ಓ ಹೌದಾ? ನಾನು ಈ ಮನೆ ದೊಡ್ಡ ಸೊಸೆ. ನನಗೂ ಇಲ್ಲಿ ನಡೀತಾ ಇರೋದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂದ್ಮೇಲೆ ನಿನಗೂ ಇಲ್ಲೇನು ಕೆಲಸ ಇರಲ್ಲ ಅಲ್ವಾ? ಬಾ, ನಾವಿಬ್ರು ಒಳಗೆ ಹೋಗೋಣ, ನಡಿ. ಅತ್ತಿಗೆ, ಅತ್ತಿಗೆ ಅನ್ನೋ ಮರ್ಯಾದೆ ರೀ. ಇಲ್ಲ ಅಂದ್ರೆ ಈ ನಿಮ್ಮಣ್ಣ ಎಂತವನಂತ ಇವತ್ತು ನೋಡ್ತೀಯ. ವಿಷ್ಣು, ವೆಂಕಿ, ಮನೆ ಮುಂದೆ ನಡೀತಿರೋ ಅನರ್ಥಗಳೇ ಸಾಕು. ನೀವು ಅದಕ್ಕೆ ತಾಳಮೇಳ ಬಾರಿಸ್ಬೇಡಿ, ಸುಮ್ಮನೆ ಸ್ವಲ್ಪ. ಇವ್ರು ಯಾಕೆ ಬಂದ್ರು ಮತ್ತೆ ಇಲ್ಲಿಗೆ? ಯಾಕಂದ್ರೆ ನಮಗೆ ನೀವೇ ಪ್ರಪಂಚ. ಅಮ್ಮ, ಅಪ್ಪ, ಅಣ್ಣ, ಅತ್ತಿಗೆ ಇವರೆಲ್ಲ ಎಲ್ಲಿರ್ತಾರೋ ಅದೇ ನಮ್ಮ ಮನೆ ಅಪ್ಪ. ಬೇಕಂದ್ರೆ ನೀವು ನಮ್ಮನ್ನು ಆಚೆಗಡಿ ಬೇಜಾರು ಮಾಡ್ಕೊಳ್ಳಲ್ಲ. ನಿಮ್ಮನ್ನು ನೋಡ್ಕೊಂಡು ನಾವು ಇಲ್ಲೇ ಇರ್ತೀವಿ ಹೊರತು ನಾವೆಲ್ಲಿಗೂ ಹೋಗಲ್ಲ. ವಿಕ್ರಮ್, ನಡಿ ಒಳಗೆ. ಏನೋ ಹಾಗೆ ಮುಖ ನೋಡ್ತಿದ್ಯಾ? ನಿಮ್ಮ ಅಣ್ಣ ಆಗಿ ನಾನು ಹೇಳ್ತಿದ್ದೀನಿ, ನಿನ್ನ ಹೆಂಡತಿನ ಕರ್ಕೊಂಡು ಒಳಗೆ ನಡಿ. ಅಪ್ಪ, ಇವ್ರಿಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಅದು ಯಾಕೆ? ಯಾಕೆ ಗೊತ್ತಿಲ್ವಾ ನಿನ್ಗೆ? ಇಲ್ಲ, ಗೊತ್ತಿಲ್ಲ, ನೀವ್ ಹೇಳಿ. ಕಲ್ಯಾಣ ಮಂಟಪದಲ್ಲಿ ಇವರು ನಮ್ಮ ಕುಟುಂಬದ ಮಾನ ಕಳೆದಿದ್ದಾರೆ, ಅದಕ್ಕೆ. ಅದು ನಿಮ್ಮ ತಪ್ಪ ಭ್ರಮೆ. ಈ ಮದುವೆ ನಿಶ್ಚಯ ಆದಾಗಲೇ ನಮ್ಮ ಕುಟುಂಬದ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಅದು ನಿಮ್ಗೆ ಗೊತ್ತಿದ್ಯಾ? ರೀ, ಮಾವನವ್ರ ಮುಂದೆ ಹೀಗೆಲ್ಲ ಮಾತಾಡ್ಬೇಡಿ. ಹೊಸು, ನೀನ್ ಸುಮ್ಮನೆರು. ಎಷ್ಟು ದಿನ ಅಂತ ಮನಸ್ಸಲ್ಲೇ ನೋವನ್ನ ಹೊತ್ಕೊಂಡು ತಿರುಗಾಡಬೇಕು? ಎಲ್ಲದಕ್ಕೂ ಅಂತ ಎಲ್ಲೇ ಅಂತ ಇರುತ್ತೆ. ಅದೀಗ ಮಿತಿ ಬೇರಿದೆ. ಅದಕ್ಕೆ ಅಪ್ಪ ಅತಿಯಾಗಿ ಆಡ್ತಿರೋದು. ಮನೆಗೆ ದೊಡ್ಡ ಮಗ ನೀನು, ಅಪ್ಪನ ಮುಂದೆನೇ ಎದುರಾಡ್ತೀಯ? ಏಯ್, ಎದುರಾಡ್ತಲ್ಲ ಕಣ ನಾನು. ಅಪ್ಪ ಅಂದ್ರೆ ನನಗೆ ದೇವ್ರ ಸಮಾನ. ಹಾಗಂತ ತಂದೆ ತಪ್ಪು ಮಾಡಿದ್ರೆ ನೋಡ್ಕೊಂಡು ನಿಲ್ಲೋ ಮಗ ಅಲ್ಲ ನಾನು. ಏನ್ ತಪ್ಪು ಮಾಡಿದ್ದಾರೆ ಅವರು? ಓ, ನಿನಗದು ಗೊತ್ತಿಲ್ವಾ? ಇವ್ರಿಗೆ ಇಷ್ಟ ಇಲ್ಲ ಅಂದ್ರು ಇವ್ರ ಜೊತೆಗೆ ಮದುವೆ ನಿಶ್ಚಯ ಮಾಡಿದ್ರಲ್ಲ, ಅದೇ ಅಪ್ಪ ಅಮ್ಮ ಮಾಡಿದ ದೊಡ್ಡ ತಪ್ಪು. ಎಲ್ರಿಗೂ ಕೇಳಿಸ್ಕೊಳ್ಳಿ, ನನ್ನ ತಮ್ಮ ಯಾವತ್ತೂ ಯಾರಿಗೂ ಮಾತು ಕೊಟ್ಟಿಲ್ಲ. ಅಮ್ಮ ಹಠ ಮಾಡಿ ಉಪವಾಸ ಬಿದ್ದು ಐಸಿಯುನಲ್ಲಿ ಇದ್ದಾಗಲೂ ಕೂಡ ಇವನು ಮಾತು ಕೊಡೋದಕ್ಕೆ ಮುಂದಾಗಿರಲಿಲ್ಲ. ಆಗ ಅಪ್ಪ ಏನ್ ಮಾಡಿದ್ರು?
ಆಸ್ಪತ್ರೆಯಲ್ಲಿ ಎಲ್ಲರ ಮುಂದೆನೆ ವಿಕ್ರಮ್ ಕಾಲ್ ಹಿಡ್ಕೊಂಡು ಬಾ ಬೇಡ ನನ್ನ ಹೆಂಡತಿನ ಉಳಿಸ್ಕೊಡು, ದಯವಿಟ್ಟು ಹೀಗೆಲ್ಲ ಮಾಡಬೇಡ ಅಂತ ಪರಿಪರಿಯಾಗಿ ಕೇಳ್ಕೊಂಡಾಗ್ಲಿ ಇವನು ಸುಮ್ಮನೆ ಹೂ ಅಂತ ಒಪ್ಕೊಂಡಿದ್ದು. ಯಾಕಪ್ಪ ಅದ್ ನಿಮ್ಗೆ ಗೊತ್ತಿಲ್ವಾ? ಜಯ ಗಂಡನಾಗಿ ಕೇಳ್ತಾ ಇದ್ದೀನಿ, ಕೈ ಬೇಡ್ಕೊಂಡು ನಿನ್ನ ಆಟದಿಂದ ನಾನು ಹಿಂತಿನ ಸಾಯಿಸ್ಬಿಡ್ಬೇಡಪ್ಪ. ಮನಸ್ಸು ತುಂಬ ವೇದನೆ ತುಂಬಿಕೊಂಡಿರುವಾಗ ಹೇಗೋ ಮಾತ್ಕೊಡ್ತಾನೆ ಇವನು. ಹೇಗೆ ಮಾತ್ಕೊಡ್ತಾನೆ? ಅಕಸ್ಮಾತ್ ಕೊಟ್ಟು ಮುರಿಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವಳ ಹತ್ರ ಹೋಗಿ 1000 ಸತಿ ಕೇಳ್ಕೊಂಡಿದ್ದಾನೆ, ಈ ಮದುವೆ ನಿಲ್ಸು, ಈ ಮದುವೆ ಬೇಡ ಅಂತ. ಆದ್ರೆ ಇವಳು ಕೇಳಿದ್ಲ? ಸಾಕ್ಷಿ ವಿಕ್ರಮ್ನ ತುಂಬಾ ಪ್ರೀತಿಸ್ತಾಳೆ. ಓ, ವೇದನ್ಗಿಂತನಾ? ಏ ಶೈಲು, ಅವಳೇನು, ಅವಳ ಅಂತಸ್ತೇನು, ಅವಳ ವಿದ್ಯಾಭ್ಯಾಸ ಏನು ಅಂತ ನಿನಗೆ ಗೊತ್ತಿದೆಯಲ್ವಾ? ಇಲ್ಲಿ ಏನ್ ಸೌಭಾಗ್ಯ ಇದೆ ಅಂತ ಅವನ ಹಿಂದೆ ಇವಳು ಬರಬೇಕು? ಅವನೇನು IAS ಆಫೀಸರಾ, ಜಿಲ್ಲಾ ಕಲೆಕ್ಟರಾ, ಅಥವಾ 100 ಕೋಟಿ ಆಸ್ತಿ ಉಳ್ಳ ಒಡೆಯನ? ಏನಂತ ಅವನ ಹಿಂದೆ ಬರ್ಬೇಕು ಇವಳು? ಏನೂ ಇಲ್ಲ. ಇವಳು ತಾನು ನಂಬಿದ ತಾಳಿಗೋಸ್ಕರ ಎಲ್ಲ ಸುಖ ದುಃಖಗಳನ್ನ ತ್ಯಾಗ ಮಾಡಿ ಬಂದಿದ್ದಾಳೆ. ಮತ್ತ್ಯಾಕೆ ಅಗ್ರಿಮೆಂಟಿಗೆ ಸೈನ್ ಹಾಕೋದ್ಲವಳು? ದಡ್ಡ, ಇವಳ ತಂದೆ ಪ್ರಾಣ ಉಳಿಸ್ಬೇಕು ಅಂತ ಅವಳು ಸೈನ್ ಮಾಡಿದ್ದು ನಿನಗೆ ಅದು ಗೊತ್ತಿಲ್ವಾ? ಇವ್ನಿಗಿಷ್ಟ ಇಲ್ಲ ಅಂತ ತಾನೇ ಸೈನ್ ಹಾಕೊಂಡು ಕಳಿಸಿದ್ದು. ಇಷ್ಟ ಇಲ್ಲ ಅಂತಲ್ಲ, ನೀನು ಅಮ್ಮ ಯಾವಾಗಲೂ ಅವಳನ್ನ ಚುಚ್ಚು ಮಾತಾಡ್ತಿದ್ರಲ್ಲ, ಅದನ್ನ ಸಹಿಸಕ್ಕಾಗದೆ ವಿಕ್ರಮ್ ಅವಳನ್ನ ಮನೆಯಿಂದ ಆಚೆ ಕಳಿಸಿದ್ದು. ಹೌದು, ಅವನ್ ರೌಡಿನೇ, ಬೇರೆಯವ್ರ ಕೈಕಾಲು ಮುರಿಯೋನೆ. ಹಾಗಂತ ಅವನು ಯಾರಿಗೂ ಮೋಸ ಮಾಡೋನಲ್ಲ, ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋನಲ್ಲ. ಅಪ್ಪ ಅಮ್ಮನಿಗೆ ನಂಬಿಕೆ ದ್ರೋಹ ಮಾಡ್ದವನ್ಗೆ ದೊಡ್ಡ ತ್ಯಾಗಿ ಅನ್ನೋ ತರ ಮಾತಾಡ್ತಾ ಇದೀಯಾ? ನಂಬಿಕೆ ದ್ರೋಹನ? ಏನು ಏನು ಮಾತಾಡ್ತೀಯ ನೀನು? ಆ ಲೋಕಿ ಜೊತೆಗೆ ನೀನು ನಿನ್ನ ಹೆಂಡತಿ ಸೇರ್ಕೊಂಡು ನನಗೆ ಕಳ್ಳನ ಪಟ್ಟ ಹೊರಿಸಿದ್ರಲ್ಲ, ಅದಕ್ಕೂ ನಂಬಿಕೆ ದ್ರೋಹ ಅಂದ್ರೆ ಇದಲ್ಲ. ಆಚೆ ಹೋಗ್ಲಿ. ನೀನ್ ದುಡಿಮೆ ಎಷ್ಟು? ನೀನು ಮನೆಗೆ ಎಷ್ಟೋ ಕೊಡ್ತೀಯ? ಎದೆ ಮುಟ್ಕೊಂಡು ಸತ್ಯನ ಹೇಳು. ಆಗಲ್ಲಲ್ಲ, ಈತನೇ ಕಣ ತಂದೆ ತಾಯಿಗೆ ಮಾಡೋ ಮೋಸ ಅನ್ನೋದು. ನಮ್ ಹಣ ನಮ್ಮಿಷ್ಟ. ಏನಂದೆ? ಏನು ಸತ್ಯ ಹೇಳು. ನಮ್ ಹಣ ನಮ್ಮಿಷ್ಟ ಬಾವ. ನಮ್ಗೆ ಇಷ್ಟ ಇದ್ರೆ ಕೊಡ್ತೀವಿ, ಕಷ್ಟ ಆದ್ರೆ ಸುಮ್ನೆ ಇರ್ತೀವಿ. ಅದನ್ನ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲಿ ಯಾರಿಗೂ ಇಲ್ಲ. ಅದೇ ತರ ಇವನು ಬದುಕು ಇವನಿಷ್ಟ. ಅದರ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲಿ ಯಾರಿಗೂ ಇಲ್ಲ. ಮದುವೆನೇ ಆಗ್ದಿರೋ ಹುಡುಗಿಗೆ ಅನ್ಯಾಯ ಆಯ್ತು ಅಂತ ಬಾಯಿ ಪಡ್ಕೊಂಡ್ರಲ್ಲ, ಇವಳಿಗೆ ಮದುವೆ ಆಗಿದೆ, ಮನೆ ಸೊಸೆಯಾಗಿ ಮನೆಗೆ ಬಂದಿದ್ದಾಳೆ, ವಿಕ್ರಮ್ನ ಜೀವ ಅಂತ ನಂಬಿದಾಳೆ. ಇವಳ ಬಗ್ಗೆ ನಿಮ್ಗೆ ಗೌರವ ಇಲ್ವಾ? ಅನುಕಂಪ ಇಲ್ವಾ? ಇದು ಅಧರ್ಮ ಅಲ್ವಾ? ಇದು ಅನ್ಯಾಯ ಅಲ್ವಾ? ಮುಗೀತಾ ನೀನು ಉಗ್ರವಾದ ಭಾಷಣ? ಮೈ ಮೇಲೆ ದೇವ್ರು ಬಂದಂಗೆ ಮಾತಾಡ್ತಿದ್ಯಲ್ಲ, ನಿನ್ನ ನಾನು ಪ್ರಶ್ನೆ ಕೇಳ್ತೀನಿ. ಹೇಳಿಪ್ಪ. ನಿನ್ನ ತಮ್ಮ ಮೊದಲನೇ ತಪ್ಪು ಮಾಡಿದಾಗ ಯಾಕೆ ಅವನ ಕೆನ್ನೆಗೆ ಬಾರಿಸಿ ಬುದ್ಧಿ ಹೇಳಿಲ್ಲ ನೀನು? ಅವನಿಗೆ ಬಲವಂತದ ಮದುವೆ ಮಾಡ್ಸಕ್ ನೋಡಿದ್ರಿ ಅಂತ ಮಾತ್ಗೂ ಆರೋಪ ಮಾಡ್ತಿದ್ಯಲ್ಲ. ಅವನಿಗೆ ಬಲವಂತದ ನಿಶ್ಚಿತಾರ್ಥ ನಡಿಬೇಕಾದ್ರೆ ನೀನು ಯಾಕೆ ಸುಮ್ಮನಿದ್ದೆ? ಹೋಗ್ಲಿ, ಬಲವಂತದ ಮದುವೆನೇ ನಡೆಯುವಾಗ ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನಿದ್ದೆ? ನಾವೆಲ್ಲಪ್ಪ ಬಾಯಿ ಮುಚ್ಕೊಂಡಿದ್ದೀವಿ. ನಿಷ್ಠುರಾದ್ರೂ ಪರವಾಗಿಲ್ಲ ಅಂತ ನಾನು ವಸು ನಮ್ಮ ಅಭಿಪ್ರಾಯನ ಹೇಳ್ತಾನೆ ಇದ್ದೀವಲ್ಲ. ಆಗ ನಿನ್ ತಮ್ಮ ನಿನ್ಗೆ ಏನಂತ ಉತ್ತರ ಕೊಟ್ಟಿದ್ದ? ಅಪ್ಪ, ಮದುವೆ ಅನ್ನೋ ಒಂದು ವಿಷಯದಲ್ಲಿ ನನ್ನ ತಮ್ಮ ತಪ್ಪು ನಿರ್ಧಾರ ತಗೊಂಡ, ಅದನ್ನ ನಾನು ಒಪ್ಕೋತೀನಿ.
ನಿಜ. ಹಾಗಂತ ಸಮರ್ಥನೆ ಮಾಡಿಕೊಂಡು ಅವನ ಪರ ವಹಿಸ್ಕೊಂಡು ನಾನು ಮಾತಾಡ್ತಿಲ್ಲ. ಆದರೆ ನೀವೇನು ಮಾಡಿದ್ರಿ? ಮಗಾನೇ ಬೇಡ ಅಂತ, ದೂರ ಇಡಬೇಕು ಅಂತ ಸಂಬಂಧ ಕಡ್ದು ಹಾಕೊಂಡು ನಿರ್ಧಾರ ಮಾಡಿದ್ರಲ್ಲ, ಇದು ಸರಿನಾ? ಇದು ನನ್ನ ಆಕ್ಷೇಪಣೆ.